ಮೊದಲನೇದಾಗಿ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿಗೆ ಜನವರಿ 26 1950 ಇಸ್ವಿ ಮೊದಲನೇ ಗಣರಾಜ್ಯೋತ್ಸವ ಆಯಿತು. ಇವತ್ತು 75ನೇ ಗಣರಾಜ್ಯೋತ್ಸವ. ಈ ಶುಭ ಸಂದರ್ಭದಲ್ಲಿ ಈ ಒಂದು ಅತ್ಯುನ್ನತವಾದಂತಹ ಒಂದು ಕೆಲಸ ಏನು ರಾಷ್ಟ್ರಧ್ವಜ ಉದ್ಘಾಟನೆ ಹಾಗೂ ರಾಷ್ಟ್ರ ಧ್ವಜ ಸ್ತಂಭ ಉದ್ಘಾಟನೆ ಎರಡನ್ನೂ ಮಾಡಿದಂತ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ ಮೊದಲನೇದಾಗಿ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರಿಯಕೃಷ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನಮ್ಮ ಗೋಪಾಲ್ ಏನಪ್ಪ ಹೇಮಂತ ಮತ್ತೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನೀಲಕಂಠ, ಹೇಮಂತ ಇವರೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೆಳಗಡೆ ಇರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ಸೀನಿಯರ್ ಅಡ್ವೊಕೇಟು, ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು, ಗಂಗಣ್ಣ ಅವರು ಎಲ್ಲರೂ ಬಂದಿದ್ದೀರಾ. ಇದು ಈ ಸಂವಿಧಾನ ರಚನೆ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಸ್ವಾತಂತ್ರ್ಯ ಬಂತು ಯಾರು ತಂದ್ಕೊಟ್ರು? ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಹನೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು. ಆದರೆ ನಮ್ಮದೇ ಆದಂಥ ಒಂದು ಸಂವಿಧಾನ ಇರಲಿಲ್ಲ. ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ ಮೊದಲು ಏನಿದ್ದೇಳಿ, ಯಾರು ಟ್ಯಾಕ್ಸ್ ಕಟ್ತಾವನೆ ಕಂದಾಯ ಕಟ್ತಾವನೆ ಅವನು ಮಾತ್ರ ಓಟ್ ಇತ್ತು. ಇವಾಗ ಯಾರ್ಯಾರು ಓಟ್ ಐತೆ? ಮೋದಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು, ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ? ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂತ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟವರು ಯಾರು? ನೆಹರೂರವರು ಏನ್ ಮಾಡಿದ್ರು? ಇದಕ್ಕೆ ಒಂದು ಸಂವಿಧಾನ ಬೇಕು ನಮ್ಗೆ ಅಂತ ಹೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು. ಅದಕ್ಕೆ ಅಧ್ಯಕ್ಷತೆಯನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು. ನೆಹರೂರವರು ಅವರಿಗೆ ನಮ್ಮ ಸಂವಿಧಾನ ಬರಬೇಕು ಅಂತ ಹೇಳಿ ಒಂದು ಒಳ್ಳೆ ರಚನೆ ಮಾಡಿದ. ಇವತ್ತು ಸಾಹೇಬ್ರೆಲ್ಲ ಎಲ್ಲ ಹೇಳಿದ್ದಾರೆ. ಇವತ್ತು ಇಂಗ್ಲೆಂಡ್ ನಮ್ಮನ್ನು ಆಳಿದ್ರಲ್ಲ 200 ವರ್ಷ, ಅವರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ. ಗೊತ್ತಾಯ್ತಾ? ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ. ಅದೇ ರೀತಿ ನಮ್ಮ ಅಮೆರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ. ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ ಏನ್ ಹೇಳಿ, ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮಗಳು ಅಲ್ವೇನಪ್ಪ, ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂಥ ಭಾರತ ಯಾವತ್ತಾದ್ರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದ್ರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅದನ್ನ ನೆಹರೂರವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಯಾವಾಗ? ನವೆಂಬರ್ 59ರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು 60ನೇ ಇಸ್ವಿನಲ್ಲಿ ಜನವರಿ 20ನೇ ತಾರೀಕಿಗೆ ನಮಗೆ ನಾವು 1950ನೇ ಇಸ್ವಿ ಜನವರಿ 26ನೇ ತಾರೀಕು ಅದನ್ನ ಚಾಲನೆ ಕೊಟ್ಟರು. ಇವತ್ತು ನಮ್ಮ ರಾಷ್ಟ್ರಧ್ವಜ ಹಾರಿಸೋದು ಯಾರಲ್ಲಿ? ರಾಷ್ಟ್ರಪತಿಗಳು. ಇಂಡಿಪೆಂಡೆನ್ಸ್ ಡೇಗೆ ಹಾರಿಸೋದು ಯಾರು? ಪ್ರಧಾನಮಂತ್ರಿಗಳು. ಈ ಒಂದು ಇಷ್ಟೊಂದು 140 ಕೋಟಿ ಇದ್ದಂತ ಜನ ಯಾವತ್ತಾದ್ರೂ ಈ ಸಂವಿಧಾನವನ್ನ ಚೆನ್ನಾಗಿರೋದಕ್ಕೆ ಮಾತ್ರನೇ ಪಕ್ಕದಲ್ಲಿ ನೋಡಿ, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ಕಡೆ ಏನೋ ಮಿಲಿಟರಿ ರೂಲು ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಆದ್ರೆ ಇಂಡಿಯಾದಲ್ಲಿ ಆಗಿದೆಯಾ? ಯಾಕೆ ಹೇಳಿ? ಅಷ್ಟು ಭದ್ರವಾಗಿದೆ ನಮ್ಮ ಸಂವಿಧಾನ. ಯಾರು ಇದನ್ನ ಅಲುಗಾಡ್ಸಕ್ಕಾಗೋದಿಲ್ಲ. ತಾವು ನೀವು ಎಲ್ಲರೂ ಅಷ್ಟೇ ಈ ಸಂವಿಧಾನವನ್ನು ಫಾಲೋ ಮಾಡಿ ಎಲ್ಲರೂ ಸಮಾನರು. ಯಾವ ಜಾತಿಯಿಂದಾಗ್ಲಿ, ಭಾಷೆಯಿಂದಾಗ್ಲಿ, ಧರ್ಮದಿಂದಾಗ್ಲಿ ನಾವು ಭೇದ ಭಾವ ಮಾಡಬಾರ್ದು ಅನ್ನೋದನ್ನು ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತ ಹೇಳಿ ಈ ಒಂದು ಸಣ್ಣದಾಗಿ ಏನೇಳಿ ಈ ರಾಷ್ಟ್ರಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆನ ಕಲ್ಪಿಸ್ಕೊಟ್ಟಿದ್ದು ಯಾರಪ್ಪ? ನಾನು ಎಲ್ಲರೂ ಕೇಳಿದ್ರು, ಏನ್ ಸರ್ ಬಹಳ ಚೆನ್ನಾಗಿ ಮಾಡಿಸ್ಬಿಟ್ಟಿದ್ದೀರಾ, ಹೈ ಕ್ಲಾಸ್, ಏನ್ ಸರ್ ತಲೆ ನಿಮ್ದು? ನಂದೆಲ್ಲ ಪತಾರೆ ಇದು ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ, ಅವನು ಈ ತರ ಮಾಡಲೇಬೇಕು ಅಂತ ಹೇಳಿ ಹೇಳಿದ್ದು ಮಾಡಿದಪ್ಪ. ಇದು ಗೊತ್ತಾಯ್ತಾ? ನಂದೇ ತಲೆ ಇಲ್ಲ ಇದರಲ್ಲಿ. ಆಗ ನಿಜವಾಗಿ ಎಲ್ಲರೂ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಬಹಳ ಖುಷಿ ಆಯಿತು. ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ
ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ, ಗೋವಿಂದರಾಜನಗರ ಕ್ಷೇತ್ರದ ಇಡೀ ಬೆಂಗಳೂರಿಗೇನೆ ಇದೊಂದು ಮಾದರಿಯಾಗಿರ್ತದೆ. ಇಂಥ ಒಂದು ರಾಷ್ಟ್ರ ಧ್ವಜ ಸ್ತಂಭವನ್ನು ಮಾಡಿಸಿದಂಥ ಏನಕ್ಕೆ ಕಷ್ಟಪಟ್ಟಂತ ಎಲ್ಲ ಕಾಂಟ್ರಾಕ್ಟರ್ ಹುಡುಗರು, ಇಂಜಿನಿಯರ್ಸು ಎಲ್ಲ ಹಗಲು ರಾತ್ರಿ ಕೆಲಸ ಮಾಡಿ ಪಾಪ 26ನೇ ತಾರೀಕೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತುರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂತ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಮಾರಂಭವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರ ಪ್ರೇಮವನ್ನ ಮೆರೆದಿದ್ದೀರ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್. ಮತ್ತೆ ನಮ್ಮಲ್ಲಿ ಗ್ಯಾರಂಟಿ ಅವಾರ್ಡ್ ತಗೊಂಡಂತ ಮಿಲಿಟರಿ ಎಕ್ಸ್ ಸರ್ವಿಸ್ ಮೆನ್ಗಳೆಲ್ಲ ಬಂದಿದ್ದಾರೆ. ಆಮೇಲೆ ಅವರ ಮನೆಯವರೆಲ್ಲ ಬಂದಿದ್ದಾರೆ. ಅವರ ಒಬ್ಬ ಮಗ ಗ್ಯಾರಂಟಿ ಅವಾರ್ಡ್ ತಗೊಂಡಂತ ಒಬ್ಬ ಮಗ ಹಸುನಿಗಿದ್ದಾನೆ, ಆದ್ರೂ ಅವ್ರ ತಾಯಿಯವರೆಲ್ಲ ಬಂದಿದ್ರಲ್ಲಿ ಗುಡಸಾಗರಿ ಅಂತ ಅವ್ರ ತಾಯಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಲಕ್ಷ್ಮೀ ಪಾಟೀಲು ಎಲ್ಲರಿಗೂ ನಾನು ಅಭಿನಂದನೆಗಳು ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಎಲ್ಲ ಮೀಡಿಯಾದಲ್ಲೂ ನಮ್ಮನ್ನೆಲ್ಲ ತೋರಿಸಿ, ರಾಷ್ಟ್ರಧ್ವಜವನ್ನು ತೋರಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಂಸ್ಮರಣೀಯವಾದಂಥ ಒಂದು ಅಕೇಶನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾದವ್ರಿಗೂ ನನ್ನ ಕೃತಜ್ಞತೆಗಳು ಹೇಳ್ತಾ, ಅದೇ ರೀತಿ ಇನ್ನೊಂದು ಇಲ್ಲಿ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಪ್ರದೀಪ್ ಕೃಷ್ಣ ಅವರು, ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, IAS ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದೋಕೆ ಬೇಕಾದಷ್ಟು ಸ್ಕೂಲ್ಗಳಿದೆ, ಕಾಲೇಜುಗಳಿದೆ, ಅಂದ್ರೆ ಸ್ಟಡಿ ಸೆಂಟರ್ಸ್. ಅವ್ರಿಗೆಲ್ಲ ಫ್ರೀ ಆಗಿ ವೈಫೈ ಮಾಡಿಕೊಡೋದಕ್ಕೆ ಪ್ರದೀಪ್ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸ್ಟೂಡೆಂಟ್ಗೂ ಒಳ್ಳೆಯದಾಗಿ ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಈ ಸಮಾರಂಭದಲ್ಲಿ ಭಾಗವಹಿಸಿ ಒಳ್ಳೆ ಮಾತುಗಳನ್ನೆಲ್ಲ ಹೇಳಿ ಸಂವಿಧಾನದ ಆಶಯಗಳನ್ನೆಲ್ಲ ಹೇಳ್ಕೊಟ್ಟಂತ ನಮ್ಮ ನಾಗಮೋಹನ್ ದಾಸ್ ಅವರಿಗೆ ನನ್ನ ಕೃತಜ್ಞತೆಗಳು. ನಿಮ್ಗೆಲ್ಲ ಗೊತ್ತಿರಲಿ, ಅಶೋಕ ಅಂದ್ರೆ ಯಾರಪ್ಪ? ಅಶೋಕ ಚಕ್ರ ಅಂದ್ರೆ ಎಲ್ಲವನ್ನ ತ್ಯಾಗ ಮಾಡಿ ಹೋದಂತ ಅವನು ಅಶೋಕ ಚಕ್ರವರ್ತಿ. ಅವರ ಜ್ಞಾಪಕಾರ್ಥವಾಗಿ ಅಶೋಕ ಚಕ್ರ. ಅದೇ ರೀತಿ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೆರೆಯುವಂತ ಕೇಸರಿ, ಎಲ್ಲ ಸಮೃದ್ಧಿಯನ್ನ ಕಾಣುವಂತ ಹಸಿರಿನ ಸಂಕೇತ, ಮತ್ತು ನಮ್ಮೆಲ್ಲರ ಮನಸ್ಸು ನಿಷ್ಕಲ್ಮಶವಾಗಿದೆ ಅಂತ ತೋರಿಸ್ಕೊಳ್ಳೋಕೆ ಬಿಳಿಯಿದೆ. ಈ 3 ಸೇರಿಸಿ ಮಾಡಿರ್ತಕ್ಕಂಥ ರಾಷ್ಟ್ರಧ್ವಜ, ಗೊತ್ತಾಯ್ತಾ? ಅದಕ್ಕೆ ನಾವು ಯಾವತ್ತೂ ಪ್ರಿಯಕೃಷ್ಣ ಅವ್ರು ಹೇಳಿದ್ರಲ್ಲ, ಏನಾದ್ರೂ ಒಂದು ಐಡೆಂಟಿಫಿಕೇಶನ್, ಇವಾಗ ನಮ್ಗೆ ಯಾವ್ದಪ್ಪ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್, ಅದೇ ರೀತಿ ಇಡೀ ಭಾರತಕ್ಕೆ ಯಾವ್ದು ಐಡೆಂಟಿಫಿಕೇಶನ್ ಅಂದ್ರೆ ನಮ್ಮ ರಾಷ್ಟ್ರಧ್ವಜ ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಬಂದು ಪಾರ್ಟಿಸಿಪೇಟ್ ಮಾಡಿದಂತ ಮಕ್ಕಳು ಬಹಳ ಬೆಳಗ್ಗೆಯಿಂದ ಬಹಳ ಬಂದು ಇದ್ರು. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಹೇಳಿ, ಮತ್ತೆ ಸಂಜೆನೂ ಒಳ್ಳೆಯ ಕಾರ್ಯಕ್ರಮಗಳಿರ್ತದೆ. ದಯಮಾಡಿ ಅರ್ಜುನ್ ಜನ್ಯ ಅವ್ರದ್ದು ಮತ್ತು ಲೇಸರ್ ಶೋ ಎಲ್ಲ ಇರ್ತದೆ, ಶಮಿತಾ ಮಲ್ನಾಡ್ ಇವ್ರದ್ದೆಲ್ಲ ದಯಮಾಡಿ ಬನ್ನಿ. ಅದೇ ರೀತಿ ಪಕ್ಕದಲ್ಲಿ ಈಗ ಕ್ಯಾನ್ಸರ್ ಪೇಷಂಟ್, ಬ್ಲಡ್ ಪ್ರೆಷರ್, ಬ್ಲಡ್ ಡೊನೇಷನ್, ಇದೆಲ್ಲ ಕಾರ್ಯಕ್ರಮಗಳು ಈ ಕೆಂಪೇಗೌಡ ಕಾಂಪ್ಲೆಕ್ಸ್ ನಡೀತಾ ಇದೆ. ಅಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಹೊರಿಸಿ ನಾನು ಮಾತುಕೊಡ್ತೀನಿ. ಶಾಸಕರಿಂದ ಈಗ ಕೃಷ್ಣಪ್ಪನವರು ನ್ಯಾಯಮೂರ್ತಿಗಳು ಪ್ರಿಯಾ ಕೃಷ್ಣ ಅವರಿಗೆ ನಮ್ಮ ರಾಷ್ಟ್ರದ ತ್ರಿವರ್ಣ ಧ್ವಜದ ಸಂಕೇತ ಮಾಲಾರ್ಪಣೆ, ಬೃಹತ್ ಮಾಲಾರ್ಪಣೆ. ಭಾರತ್ ಮಾತಾ ಕಿ ಜೈ. ಕೃಷ್ಣ ಮಹಾರಾಜ್ ಕಿ, ಪ್ರಿಯಾ ಕೃಷ್ಣ ಮಹಾರಾಜ್ ಕಿ. ಮಾನ್ಯ ಶಾಸಕರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಜೋರಾದ ಕರತಾಳದ ಮಧ್ಯೆ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಗೌರವ ಪೂರ್ವಕವಾದ ವಂದನೆ, ಅಭಿನಂದನೆ. ತಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.